ಅದೇ ಕಾಂಗ್ರೆಸ್ನವರ ಆರೋಪ ಅದೇನೆ. ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಎಂಟ್ರಿ ತಗೊಳ್ಳದೇ ಇರೋ ತನಕ ಬಳ್ಳಾರಿ ಶಾಂತವಾಗಿತ್ತು, ರಕ್ತ ಏನೂ ಇರಲಿಲ್ಲ. ಬಂದ ಮೇಲೆ ಅವರು ಬಳ್ಳಾರಿಗೆ ಎಂಟ್ರಿ ಆದಮೇಲೆ ಪ್ಲಾನ್ ಮಾಡಿ ಈ ಬ್ಯಾನರ್ ಘಟನೆನ ಬಳಸ್ಕೋತಾ ಇದ್ದಾರೆ ತಮ್ಮ ರಾಜಕೀಯ ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಳೋಕೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಕಟ್ಟಿದ್ದೇನೆ, ಮನೆಯಲ್ಲಿ ಕಟ್ಟಿದ್ದನ್ನು ಪೊಲೀಸರ ಜೊತೆ ನಾನು ತೆರವುಗೊಳಿಸಿದ್ದೀನಿ. ನಾನು ನಿಮ್ಮನ್ನು ಯಾರನ್ನೂ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಪೊಲೀಸರೇ ಬಂದು ಮಧ್ಯಾಹ್ನನೇ ತೆರವುಗೊಳಿಸಿಬಿಟ್ರು. ಸಾಯಂಕಾಲ ಮತ್ತೆ ಗೂಂಡಾ ರೌಡಿಗಳನ್ನು ಹಾಕ್ಕೊಂಡು, ಬಾಂಬ್ಗಳು ಹಾಕ್ಕೊಂಡು, ಪ್ರೈವೇಟ್ ಗನ್ಮೆನ್ ಹಾಕ್ಕೊಂಡು ಬಂದು ಮನೆ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದು ಯಾರು ಪ್ಲಾನ್ ಮಾಡಿದ್ದು? ಸೊ ನಿಮಗೆ ದುರ್ಬುದ್ಧಿ ಹುಟ್ಟಿದ್ದೆ ಆ ಭಗವಂತ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಬುದ್ಧಿ ಹುಟ್ಟಿದ್ದಷ್ಟೇ. ನಾನು ಕಳೆದ 1.5 ವರ್ಷ ನಾನು ಸಿಟಿಯಲ್ಲಿ ಓಡಾಡಿದರೆ ಇಷ್ಟೊತ್ತಿಗೆ ಅವ್ರು ನಿಮ್ಮೇನ್ಸಲ್ಲಿ ಅಡ್ಮಿಟ್ ಆಗಿಬಿಡ್ತಾ ಇದ್ದೆ. ನನಗೆ ಸಿಟಿ ಒಳಗಡೆ ನಾನು ಜಸ್ಟ್ ನೀವು ಬೇಕಾದರೆ ಇದೆಲ್ಲ ಮುಗಿದ ಮೇಲೆ ನನ್ನ ಜೊತೆಯಲ್ಲಿ ನಿಮ್ಮ ರಿಪೋರ್ಟರ್ನ ಯಾರಾದರೂ ಕಳಿಸಿ ನಾನು ಹೇಳ್ತಾ ಇದ್ದೀನಿ. ಸಿಟಿಗೆ ಹೋದರೆ ಜನರ ಪ್ರೀತಿ ಆಗಿದೆ. ನಾನು ಯಾಕಂದರೆ ಈ ದುರ್ಮಾರ್ಗರದ್ದು ಆಡಳಿತ 2.5 ವರ್ಷ ಆಯಿತು, ಇನ್ನೂ 6 ತಿಂಗಳಾಗಲೇ ಅವನೇ ಹಾಳಾಗಿ ಹೋಗ್ತಾ ಇದ್ದಾನೆ ಕೆಟ್ಟ ಹೆಸರು ತಗೊಂಡು. ಇವಾಗ ನಾವು ಏನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ನಾವು ಇದ್ರೂ ಕೂಡ ಅವನೇ ಮನೆಗೆ ಬಂದು ಕಾಲು ಕೆದಕಿ ಮಾಡಿರುವಂಥದ್ದು. ಈಗ ಜನಾರ್ದನ್ ರೆಡ್ಡಿಯವರ 2ನೇ ರಾಜಕೀಯ ಇನ್ನಿಂಗ್ಸು, ರಾಜಕೀಯ ಚರಿತ್ರೆ ರಕ್ತದೊಂದಿಗೆ ಶುರುವಾಗಿದೆ. ಮತ್ತೆ ಹಳೆ ಜನಾರ್ದನ್ ರೆಡ್ಡಿಯವರ ರಾಜಕೀಯ ಶುರು ಮಾಡ್ತಾರಾ? ನೋಡಿ, ರಕ್ತದ ರಾಜಕೀಯ ಅನ್ನುವಂಥದ್ದು ಬಳ್ಳಾರಿ ಚರಿತ್ರೆಯಲ್ಲಿ ಕಾಂಗ್ರೆಸ್ ಅವರು ಮಾಡಿರುವಂಥದ್ದು. ಆ ಕ್ರಿಮಿನಲ್ಸ್ ವಿರುದ್ಧ ಜನಪರ ಹೋರಾಟಗಳಿಂದ ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಂಥವ್ರು ನಾವು. ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಕುಟುಂಬಗಳು ಆ ಕಡೆ ಇದೆ ಕಾಂಗ್ರೆಸ್ಸಲ್ಲಿ. ಇವರು ಒಂದೇ ಕುಟುಂಬ ಅಲ್ಲ, ಸುಮಾರು ಜನ ಇದ್ದಾರೆ. ಇವಾಗೆಲ್ಲ ಮರೆಮಾಚೋಗಿರೋರ ಬಗ್ಗೆ ನಾವು ಮಾತಾಡಿ ಕೂಡ ತಪ್ಪಾಗುತ್ತೆ. ಬಟ್ ಎಸ್ಪೆಷಲಿ ಈ ಫ್ಯಾಮಿಲಿ, ಸೊ ಅವ್ರ ತಂದೆ ಯಾವ ರೀತಿ ಫಸ್ಟ್ ಆ್ಯಂಡ್ ಲಾಸ್ಟ್ MLA ಆಗಿದ್ರು, ಇವನು ಕೂಡ ಅದೇ ರೀತಿ ಆದ. ಅದೇ ಕಾಂಗ್ರೆಸ್ನವರ ಆರೋಪ ಅದೇನೆ. ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಎಂಟ್ರಿ ತಗೊಳ್ಳದೇ ಇರೋ ತನಕ ಬಳ್ಳಾರಿ ಶಾಂತವಾಗಿತ್ತು, ರಕ್ತ ಏನೂ ಇರಲಿಲ್ಲ. ಬಂದ ಮೇಲೆ ಅವರು ಬಳ್ಳಾರಿಗೆ ಎಂಟ್ರಿ ಆದಮೇಲೆ ಪ್ಲಾನ್ ಮಾಡಿ ಈ ಬ್ಯಾನರ್ ಘಟನೆನ ಬಳಸ್ಕೋತಾ ಇದ್ದಾರೆ ತಮ್ಮ ರಾಜಕೀಯ ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಳೋಕೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಕಟ್ಟಿದ್ದೇನೆ, ಮನೆಯಲ್ಲಿ ಕಟ್ಟಿದ್ದನ್ನು ಪೊಲೀಸರ ಜೊತೆ ನಾನು ತೆರವುಗೊಳಿಸಿದ್ದೀನಿ. ನಾನು ನಿಮ್ಮನ್ನು ಯಾರನ್ನೂ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಪೊಲೀಸರೇ ಬಂದು ಮಧ್ಯಾಹ್ನನೇ ತೆರವುಗೊಳಿಸಿಬಿಟ್ರು. ಸಾಯಂಕಾಲ ಮತ್ತೆ ಗೂಂಡಾ ರೌಡಿಗಳನ್ನು ಹಾಕ್ಕೊಂಡು, ಬಾಂಬ್ಗಳು ಹಾಕ್ಕೊಂಡು, ಪ್ರೈವೇಟ್ ಗನ್ಮೆನ್ ಹಾಕ್ಕೊಂಡು ಬಂದು ಮನೆ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದು ಯಾರು ಪ್ಲಾನ್ ಮಾಡಿದ್ದು? ಸೊ ನಿಮಗೆ ದುರ್ಬುದ್ಧಿ ಹುಟ್ಟಿದ್ದೆ ಆ ಭಗವಂತ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಬುದ್ಧಿ ಹುಟ್ಟಿದ್ದಷ್ಟೇ. ನಾನು ಕಳೆದ 1.5 ವರ್ಷ ನಾನು ಸಿಟಿಯಲ್ಲಿ ಓಡಾಡಿದರೆ ಇಷ್ಟೊತ್ತಿಗೆ ಅವ್ರು ನಿಮ್ಮೇನ್ಸಲ್ಲಿ ಅಡ್ಮಿಟ್ ಆಗಿಬಿಡ್ತಾ ಇದ್ದೆ. ನನಗೆ ಸಿಟಿ ಒಳಗಡೆ ನಾನು ಜಸ್ಟ್ ನೀವು ಬೇಕಾದರೆ ಇದೆಲ್ಲ ಮುಗಿದ ಮೇಲೆ ನನ್ನ ಜೊತೆಯಲ್ಲಿ ನಿಮ್ಮ ರಿಪೋರ್ಟರ್ನ ಯಾರಾದರೂ ಕಳಿಸಿ ನಾನು ಹೇಳ್ತಾ ಇದ್ದೀನಿ. ಸಿಟಿಗೆ ಹೋದರೆ ಜನರ ಪ್ರೀತಿ ಆಗಿದೆ. ನಾನು ಯಾಕಂದರೆ ಈ ದುರ್ಮಾರ್ಗರದ್ದು ಆಡಳಿತ 2.5 ವರ್ಷ ಆಯಿತು, ಇನ್ನೂ 6 ತಿಂಗಳಾಗಲೇ ಅವನೇ ಹಾಳಾಗಿ ಹೋಗ್ತಾ ಇದ್ದಾನೆ ಕೆಟ್ಟ ಹೆಸರು ತಗೊಂಡು. ಇವಾಗ ನಾವು ಏನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ನಾವು ಇದ್ರೂ ಕೂಡ ಅವನೇ ಮನೆಗೆ ಬಂದು ಕಾಲು ಕೆದಕಿ ಮಾಡಿರುವಂಥದ್ದು. ಈಗ ಜನಾರ್ದನ್ ರೆಡ್ಡಿಯವರ 2ನೇ ರಾಜಕೀಯ ಇನ್ನಿಂಗ್ಸು, ರಾಜಕೀಯ ಚರಿತ್ರೆ ರಕ್ತದೊಂದಿಗೆ ಶುರುವಾಗಿದೆ. ಮತ್ತೆ ಹಳೆ ಜನಾರ್ದನ್ ರೆಡ್ಡಿಯವರ ರಾಜಕೀಯ ಶುರು ಮಾಡ್ತಾರಾ? ನೋಡಿ, ರಕ್ತದ ರಾಜಕೀಯ ಅನ್ನುವಂಥದ್ದು ಬಳ್ಳಾರಿ ಚರಿತ್ರೆಯಲ್ಲಿ ಕಾಂಗ್ರೆಸ್ ಅವರು ಮಾಡಿರುವಂಥದ್ದು. ಆ ಕ್ರಿಮಿನಲ್ಸ್ ವಿರುದ್ಧ ಜನಪರ ಹೋರಾಟಗಳಿಂದ ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಂಥವ್ರು ನಾವು. ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಕುಟುಂಬಗಳು ಆ ಕಡೆ ಇದೆ ಕಾಂಗ್ರೆಸ್ಸಲ್ಲಿ. ಇವರು ಒಂದೇ ಕುಟುಂಬ ಅಲ್ಲ, ಸುಮಾರು ಜನ ಇದ್ದಾರೆ. ಇವಾಗೆಲ್ಲ ಮರೆಮಾಚೋಗಿರೋರ ಬಗ್ಗೆ ನಾವು ಮಾತಾಡಿ ಕೂಡ ತಪ್ಪಾಗುತ್ತೆ. ಬಟ್ ಎಸ್ಪೆಷಲಿ ಈ ಫ್ಯಾಮಿಲಿ, ಸೊ ಅವ್ರ ತಂದೆ ಯಾವ ರೀತಿ ಫಸ್ಟ್ ಆ್ಯಂಡ್ ಲಾಸ್ಟ್ MLA ಆಗಿದ್ರು, ಇವನು ಕೂಡ ಅದೇ ರೀತಿ ಆದ. ಅದೇ ಕಾಂಗ್ರೆಸ್ನವರ ಆರೋಪ ಅದೇನೆ. ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಎಂಟ್ರಿ ತಗೊಳ್ಳದೇ ಇರೋ ತನಕ ಬಳ್ಳಾರಿ ಶಾಂತವಾಗಿತ್ತು, ರಕ್ತ ಏನೂ ಇರಲಿಲ್ಲ. ಬಂದ ಮೇಲೆ ಅವರು ಬಳ್ಳಾರಿಗೆ ಎಂಟ್ರಿ ಆದಮೇಲೆ ಪ್ಲಾನ್ ಮಾಡಿ ಈ ಬ್ಯಾನರ್ ಘಟನೆನ ಬಳಸ್ಕೋತಾ ಇದ್ದಾರೆ ತಮ್ಮ ರಾಜಕೀಯ ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಳೋಕೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಕಟ್ಟಿದ್ದೇನೆ, ಮನೆಯಲ್ಲಿ ಕಟ್ಟಿದ್ದನ್ನು ಪೊಲೀಸರ ಜೊತೆ ನಾನು ತೆರವುಗೊಳಿಸಿದ್ದೀನಿ. ನಾನು ನಿಮ್ಮನ್ನು ಯಾರನ್ನೂ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಪೊಲೀಸರೇ ಬಂದು ಮಧ್ಯಾಹ್ನನೇ ತೆರವುಗೊಳಿಸಿಬಿಟ್ರು. ಸಾಯಂಕಾಲ ಮತ್ತೆ ಗೂಂಡಾ ರೌಡಿಗಳನ್ನು ಹಾಕ್ಕೊಂಡು, ಬಾಂಬ್ಗಳು ಹಾಕ್ಕೊಂಡು, ಪ್ರೈವೇಟ್ ಗನ್ಮೆನ್ ಹಾಕ್ಕೊಂಡು ಬಂದು ಮನೆ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದು ಯಾರು ಪ್ಲಾನ್ ಮಾಡಿದ್ದು? ಸೊ ನಿಮಗೆ ದುರ್ಬುದ್ಧಿ ಹುಟ್ಟಿದ್ದೆ ಆ ಭಗವಂತ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಬುದ್ಧಿ ಹುಟ್ಟಿದ್ದಷ್ಟೇ.
ನಾನು ಕಳೆದ 1.5 ವರ್ಷ ನಾನು ಸಿಟಿಯಲ್ಲಿ ಓಡಾಡಿದರೆ ಇಷ್ಟೊತ್ತಿಗೆ ಅವ್ರು ನಿಮ್ಮೆನ್ಸಲ್ಲಿ ಅಡ್ಮಿಟ್ ಆಗಿಬಿಡ್ತಾ ಇದ್ದೆ. ನನಗೆ ಸಿಟಿ ಒಳಗಡೆ ನಾನು ಜಸ್ಟ್ ನೀವು ಬೇಕಾದರೆ ಇದೆಲ್ಲ ಮುಗಿದ ಮೇಲೆ ನನ್ನ ಜೊತೆಯಲ್ಲಿ ನಿಮ್ಮ ರಿಪೋರ್ಟರ್ನ ಯಾರಾದರೂ ಕಳಿಸಿ ನಾನು ಹೇಳ್ತಾ ಇದ್ದೀನಿ. ಸಿಟಿಗೆ ಹೋದರೆ ಜನರ ಪ್ರೀತಿ ಆಗಿದೆ. ನಾನು ಯಾಕಂದರೆ ಈ ದುರ್ಮಾರ್ಗದ ಆಡಳಿತ 2.5 ವರ್ಷ ಆಯಿತು, ಇನ್ನೂ 6 ತಿಂಗಳಾಗಲಿ ಅವನೇ ಹಾಳಾಗಿ ಹೋಗ್ತಾ ಇದ್ದಾನೆ ಕೆಟ್ಟ ಹೆಸರು ತಗೊಂಡು. ಇವಾಗ ನಾವು ಏನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ನಾವು ಇದ್ರೂ ಕೂಡ ಅವನೇ ಮನೆಗೆ ಬಂದು ಕಾಲು ಕೆದಕಿ ಮಾಡಿರುವಂಥದ್ದು. ಈಗ ಜನಾರ್ದನ್ ರೆಡ್ಡಿಯವರ 2ನೇ ರಾಜಕೀಯ ಇನ್ನಿಂಗ್ಸು, ರಾಜಕೀಯ ಚರಿತ್ರೆ ರಕ್ತದೊಂದಿಗೆ ಶುರುವಾಗಿದೆ. ಮತ್ತೆ ಹಳೆ ಜನಾರ್ದನ್ ರೆಡ್ಡಿಯವರ ರಾಜಕೀಯ ಶುರು ಮಾಡ್ತಾರಾ? ನೋಡಿ, ರಕ್ತದ ರಾಜಕೀಯ ಅನ್ನುವಂಥದ್ದು ಬಳ್ಳಾರಿ ಚರಿತ್ರೆಯಲ್ಲಿ ಕಾಂಗ್ರೆಸ್ ಅವರು ಮಾಡಿರುವಂಥದ್ದು. ಆ ಕ್ರಿಮಿನಲ್ಸ್ ವಿರುದ್ಧ ಜನಪರ ಹೋರಾಟಗಳಿಂದ ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಂಥವ್ರು ನಾವು. ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಕುಟುಂಬಗಳು ಆ ಕಡೆ ಇದೆ ಕಾಂಗ್ರೆಸ್ಸಲ್ಲಿ. ಇವರು ಒಂದೇ ಕುಟುಂಬ ಅಲ್ಲ, ಸುಮಾರು ಜನ ಇದ್ದಾರೆ. ಇವಾಗೆಲ್ಲ ಮರೆಮಾಚೋಗಿರೋರ ಬಗ್ಗೆ ನಾವು ಮಾತಾಡಿ ಕೂಡ ತಪ್ಪಾಗುತ್ತೆ. ಬಟ್ ಎಸ್ಪೆಷಲಿ ಈ ಫ್ಯಾಮಿಲಿ, ಸೊ ಅವ್ರ ತಂದೆ ಯಾವ ರೀತಿ ಫಸ್ಟ್ ಆ್ಯಂಡ್ ಲಾಸ್ಟ್ MLA ಆಗಿದ್ರು, ಇವನು ಕೂಡ ಅದೇ ರೀತಿ ಆದ. ಅದೇ ಕಾಂಗ್ರೆಸ್ನವರ ಆರೋಪ ಅದೇನೆ. ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಎಂಟ್ರಿ ತಗೊಳ್ಳದೇ ಇರೋ ತನಕ ಬಳ್ಳಾರಿ ಶಾಂತವಾಗಿತ್ತು, ರಕ್ತ ಏನೂ ಇರಲಿಲ್ಲ. ಬಂದ ಮೇಲೆ ಅವರು ಬಳ್ಳಾರಿಗೆ ಎಂಟ್ರಿ ಆದ್ಮೇಲೆ ಪ್ಲಾನ್ ಮಾಡಿ ಈ ಬ್ಯಾನರ್ ಘಟನೆನ ಬಳಸ್ಕೋತಾ ಇದ್ದಾರೆ ತಮ್ಮ ರಾಜಕೀಯ ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಳೋಕೆ. ನಾನು ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಕಟ್ಟಿದ್ದೇನೆ, ಮನೆಯಲ್ಲಿ ಕಟ್ಟಿದ್ದನ್ನು ಪೊಲೀಸರ ಜೊತೆ ನಾನು ತೆರವುಗೊಳಿಸಿದ್ದೀನಿ. ನಾನು ನಿಮ್ಮನ್ನು ಯಾರನ್ನೂ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಪೊಲೀಸರೇ ಬಂದು ಮಧ್ಯಾಹ್ನನೇ ತೆರವುಗೊಳಿಸಿಬಿಟ್ರು. ಸಾಯಂಕಾಲ ಮತ್ತೆ ಗೂಂಡಾ ರೌಡಿಗಳನ್ನು ಹಾಕ್ಕೊಂಡು, ಬಾಂಬ್ಗಳು ಹಾಕ್ಕೊಂಡು, ಪ್ರೈವೇಟ್ ಗನ್ಮೆನ್ ಹಾಕ್ಕೊಂಡು ಬಂದು ಮನೆ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದು ಯಾರು ಪ್ಲ್ಯಾನ್ ಮಾಡಿದ್ದು? ಸೊ ನಿಮಗೆ ದುರ್ಬುದ್ಧಿ ಹುಟ್ಟಿದ್ದೆ ಆ ಭಗವಂತ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಬುದ್ಧಿ ಹುಟ್ಟಿದ್ದಷ್ಟೇ. ನಾನು ಕಳೆದ 1.5 ವರ್ಷ ನಾನು ಸಿಟಿಯಲ್ಲಿ ಓಡಾಡಿದರೆ ಇಷ್ಟೊತ್ತಿಗೆ ಅವ್ರು ನಿಮ್ಮೆನ್ಸಲ್ಲಿ ಅಡ್ಮಿಟ್ ಆಗಿಬಿಡ್ತಾ ಇದ್ದೆ. ನನಗೆ ಸಿಟಿ ಒಳಗಡೆ ನಾನು ಜಸ್ಟ್ ನೀವು ಬೇಕಾದರೆ ಇದೆಲ್ಲ ಮುಗಿದ ಮೇಲೆ ನನ್ನ ಜೊತೆಯಲ್ಲಿ ನಿಮ್ಮ ರಿಪೋರ್ಟರ್ನ ಯಾರಾದರೂ ಕಳಿಸಿ ನಾನು ಹೇಳ್ತಾ ಇದ್ದೀನಿ. ಸಿಟಿಗೆ ಹೋದರೆ ಜನರ ಪ್ರೀತಿ ಆಗಿದೆ. ನಾನು ಯಾಕಂದರೆ ಈ ದುರ್ಮಾರ್ಗದ ಆಡಳಿತ 2.5 ವರ್ಷ ಆಯಿತು, ಇನ್ನೂ 6 ತಿಂಗಳಾಗಲಿ ಅವನೇ ಹಾಳಾಗಿ ಹೋಗ್ತಾ ಇದ್ದಾನೆ ಕೆಟ್ಟ ಹೆಸರು ತಗೊಂಡು. ಇವಾಗ ನಾವು ಏನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ನಾವು ಇದ್ರೂ ಕೂಡ ಅವನೇ ಮನೆಗೆ ಬಂದು ಕಾಲು ಕೆದಕಿ ಮಾಡಿರುವಂಥದ್ದು. ಈಗ ಜನಾರ್ದನ್ ರೆಡ್ಡಿಯವರ 2ನೇ ರಾಜಕೀಯ ಇನ್ನಿಂಗ್ಸು, ರಾಜಕೀಯ ಚರಿತ್ರೆ ರಕ್ತದೊಂದಿಗೆ ಶುರುವಾಗಿದೆ. ಮತ್ತೆ ಹಳೆ ಜನಾರ್ದನ್ ರೆಡ್ಡಿಯವರ ರಾಜಕೀಯ ಶುರು ಮಾಡ್ತಾರಾ? ನೋಡಿ, ರಕ್ತದ ರಾಜಕೀಯ ಅನ್ನುವಂಥದ್ದು ಬಳ್ಳಾರಿ ಚರಿತ್ರೆಯಲ್ಲಿ ಕಾಂಗ್ರೆಸ್ ಅವರು ಮಾಡಿರುವಂಥದ್ದು. ಆ ಕ್ರಿಮಿನಲ್ಸ್ ವಿರುದ್ಧ ಜನಪರ ಹೋರಾಟಗಳಿಂದ ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಂಥವ್ರು ನಾವು. ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಕುಟುಂಬಗಳು ಆ ಕಡೆ ಇದೆ ಕಾಂಗ್ರೆಸ್ಸಲ್ಲಿ. ಇವರು ಒಂದೇ ಕುಟುಂಬ ಅಲ್ಲ, ಸುಮಾರು ಜನ ಇದ್ದಾರೆ. ಇವಾಗೆಲ್ಲ ಮರೆಮಾಚೋಗಿರೋರ ಬಗ್ಗೆ ನಾವು ಮಾತಾಡಿ ಕೂಡ ತಪ್ಪಾಗುತ್ತೆ. ಬಟ್ ಎಸ್ಪೆಷಲಿ ಈ ಫ್ಯಾಮಿಲಿ, ಸೊ ಅವ್ರ ತಂದೆ ಯಾವ ರೀತಿ ಫಸ್ಟ್ ಆ್ಯಂಡ್ ಲಾಸ್ಟ್ MLA ಆಗಿದ್ರು, ಇವನು ಕೂಡ ಅದೇ ರೀತಿ ಆದ.